ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ಗಳು ಏನಂದ್ರೆ BS6 ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSC 13 ಇದರದ ಸಿಲೆಬಸ್ ನೋಡೋಣ, ಪಠ್ಯಕ್ರಮ ಯಾವ ರೀತಿ ಐತೆ ಎಂಬುದನ್ನು ನೋಡೋಣ. ಭಾರತದ ರಾಜಕೀಯ ಅರ್ಥಶಾಸ್ತ್ರ, ಅದೇ ರೀತಿ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಮತ್ತು ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು. DSC 13 ಇಲ್ಲಿ DSC 14, 15, 16 ಪೇಪರ್ ಇಲ್ಲಿ ಅವೈಲೇಬಲ್ ದಾವ. ಪೊಲಿಟಿಕಲ್ ಸೈನ್ಸ್ ಅನ್ನು ನೋಡ್ರಿ. ಫಸ್ಟ್ ಒಂದು ಘಟಕ ಬಂದು ಬರಿಬೇಡಿ, ಘಟಕ ಬಂದು ರಾಜಕೀಯ ಅರ್ಥಶಾಸ್ತ್ರ ಅರಿವು. ಅಧ್ಯಾಯ 1ರಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ರಾಜಕೀಯ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ವ್ಯಾಪ್ತಿಗಳನ್ನು ನೋಡ್ಬೋದು. ಅದೇ ರೀತಿ ಅಧ್ಯಾಯ 2 ರಾಜಕೀಯ ಅರ್ಥಶಾಸ್ತ್ರ ದೃಷ್ಟಿಕೋನ, ಸಾಂಪ್ರದಾಯಿಕ ದೃಷ್ಟಿಕೋನದ ಸುಧಾರಣೆ, ಪೂರ್ವ ಭಾರತದ ಉದಾರವಾದ ದೃಷ್ಟಿಕೋನವನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಮಾರ್ಕ್ಸ್ವಾದ ದೃಷ್ಟಿಕೋನ, ತದನಂತರ ಗಾಂಧಿಯವಾದಿ ದೃಷ್ಟಿಕೋನ. ಅಧ್ಯಾಯ 3 ನೋಡ್ರಿ. ಅಧ್ಯಾಯ 3ರಲ್ಲಿ ಏನ್ ನೋಡ್ಬೋದು ಅಂದ್ರ ಭಾರತದಲ್ಲಿ ಸುಧಾರಣೋತ್ತರ ಕಾಲಘಟ್ಟದ ಸುಧಾರಣೆಗಳನ್ನು ತಿಳಿದುಕೊಳ್ಬಹುದು. ಅದೇ ರೀತಿಯ ಹೊಸ ಉದಾರವಾದಿ ಆರ್ಥಿಕ ಸುಧಾರಣೆಗಳು ಮತ್ತು ಉದಾರೀಕರಣವನ್ನ ಇಲ್ಲಿ ತಿಳಿಬಹುದು. ಖಾಸಗೀಕರಣ ಮತ್ತು ಜಾಗತೀಕರಣಗಳನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಘಟಕ 2 ರಾಜಕೀಯ ಆರ್ಥಿಕತೆ ಮತ್ತು ಮಾರುಕಟ್ಟೆ. ಈ ನಿಯಮ ಅಧ್ಯಾಯ 4 ಅಭಿವೃದ್ಧಿ ಯೋಜನೆ ಮತ್ತು ಸವಾಲುಗಳನ್ನು, ನೆರವು ಮತ್ತು ಧನ ಸಹಾಯಗಳನ್ನು ನೋಡ್ಬೋದು. ಇಲ್ಲಿ ಅಭಿವೃದ್ಧಿ ಯೋಜನೆಗಳನ್ನ ಯಾವ್ಯಾವ್ದು ಅಭಿವೃದ್ಧಿ ಯೋಜನೆ ನೋಡ್ಬೋದು, ಸವಾಲುಗಳನ್ನು, ನೆರವನ್ನು ನೋಡ್ಬೋದು. ತದನಂತರ IFM ಮತ್ತು ವಿಶ್ವ ಬ್ಯಾಂಕ್ ನಿಯಮಗಳನ್ನು ನೋಡ್ಬೋದು. ತದನಂತರ ಅಧ್ಯಾಯ 5 ಮಾರುಕಟ್ಟೆ ಮತ್ತು ಆಡಳಿತ ಬದಲಾಗುತ್ತಿರುವ ಸಂಸ್ಥೆಗಳ, ಮಾರುಕಟ್ಟೆ ಮತ್ತು ಆಡಳಿತ ಬದಲಾಗುತ್ತಿರುವ ಸಂಸ್ಥೆಗಳು. ಅಧ್ಯಾಯ 6 ನೀತಿ ಆಯೋಗ ನೋಡ್ಬೋದು. ಅಧ್ಯಾಯ 6ರಲ್ಲಿ ಭಾರತದ ನಿರ್ಮಿತ ಮೇಕ್ ಇನ್ ಇಂಡಿಯಾ ನೋಡ್ಬೋದು. ಅದೇ ರೀತಿ ಲಾಸ್ಟ್ ಒಂದು ಕಾರ್ಮಿಕರ ನೀತಿ ಮತ್ತು ಸಾಮಾಜಿಕ ಭದ್ರತೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ತದನಂತರ ಘಟಕ 3 ಬೆಳವಣಿಗೆ ಮತ್ತು ಪುನರ್ ಹಂಚಿಕೆಯನ್ನು ನೋಡ್ಬೋದು, ಹಂಚಿಕೆ ಅಥವಾ ವಿತರಣೆ ಎಂಬುದನ್ನು ನೋಡ್ಬೋದು. ಅಧ್ಯಾಯ 7 ಹೆಚ್ಚುತ್ತಿರುವ ಅಥವಾ ಹೆಚ್ಚುವರಿ ಮತ್ತು ಕಾರ್ಮಿಕರ ಪುನರ್ ವಿತರಣೆಯಾಗಿ ಹಂಚಿಕೆಯಾಗಬಹುದು. ಅಧ್ಯಾಯ 8 ಹಣಕಾಸಿನ ನೀತಿಯನ್ನು ನೋಡ್ಬೋದು. ತೆರಿಗೆಯ ಪದ್ಧತಿಯ ಮತ್ತು ಆದಾಯ ಸೃಷ್ಟಿಯನ್ನು ನೋಡ್ಬೋದು. ಕೇಂದ್ರ ಮತ್ತು ರಾಜ್ಯ ನಡುವಿನ ಆದಾಯ ವಿತರಣೆಯನ್ನು ನೋಡ್ಬೋದು. ಹಣಕಾಸು ಆಯೋಗಗಳನ್ನು ನೋಡ್ಬೋದು. ಅಧ್ಯಾಯ 9 ಭಾರತ ಕೃಷಿ ನೀತಿ, ಭೂ ಸುಧಾರಣೆಗಳ ರಾಜಕೀಯ ನೋಡ್ಬೋದು. ಭಾರತೀಯ ಆಹಾರ ನೀತಿ, ಹಸಿರು ಕ್ರಾಂತಿಯನ್ನ ಇಲ್ಲಿ ನಾವು ತಿಳಿದುಕೊಳ್ಬಹುದು ಈ ಅಧ್ಯಾಯದಲ್ಲಿ. ತದನಂತರ ಘಟಕ 4 ನಲ್ಲಿ ನಾವು ಏನ್ ನೋಡ್ಬೇಕಂದ್ರ ಭಾರತದ ರಾಜಕೀಯ ಅರ್ಥಶಾಸ್ತ್ರ ಸವಾಲುಗಳು ಯಾವುದವು, ಆ ಸವಾಲುಗಳಿಗೆ ನಾವು ಯಾವ ರೀತಿ ಬೆಂಬಲವನ್ನ ಕೊಡ್ತೀವಿ ಎಂಬುದನ್ನು ನೋಡ್ಬೋದು. ಅಧ್ಯಾಯ 10 ಈ ಅಧ್ಯಾಯದಲ್ಲಿ ನಾವು ಏನ ವಿಸ್ತರಣೆ ಮಾಡ್ಬೋದು ಅಥವಾ ನಾವು ಏನ್ ನೋಡ್ಕೋಬಹುದು ಅಂದ್ರೆ ಬರ್ಕೋರಿ. ಅದೇ ರೀತಿ ಲಿಂಗ ಆಧಾರಿತ ಸಮಸ್ಯೆಗಳು, ಜನಾಂಗೀಯ ಸಮಸ್ಯೆಗಳು, ಸಾಂಸ್ಕೃತಿಕ ಸಮಸ್ಯೆಗಳನ್ನ ಈ 3 ನಿಯಮಗಳನ್ನು ನೋಡ್ಬೋದು. ತದನಂತರ ಅಧ್ಯಾಯ 11ರಲ್ಲಿ ವಲಸೆಯನ್ನು ನೋಡ್ಬೋದು, ಸ್ಥಳಾಂತರ ನೋಡ್ಬೋದು. ವಲಸೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು, ವರ್ಗಾವಣೆ ಮಾಡುವುದು, ವ್ಯವಸ್ಥೆಯನ್ನು ವಲಸೆ ಎನ್ನುವರು. ಅಧ್ಯಾಯ 12 ಬ್ಯಾಂಕಿಂಗ್ ಬಿಕ್ಕಟ್ಟು ತಿಳಿದುಕೊಳ್ಳಬಹುದು ಈ ಅಧ್ಯಾಯದಲ್ಲಿ. ಅದೇ ರೀತಿ ಸಮಾನತೆ ಆರ್ಥಿಕತೆ ಮತ್ತು ಕಪ್ಪು ಹಣ, ಬ್ಲ್ಯಾಕ್ ಮನಿ ಐತಿರಿ ನೋಡ್ರಿ, ಅವುಗಳನ್ನ ಈ ನಿಯಮದಲ್ಲಿ ನಾವು ತಿಳ್ಕೋದು. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ DSC 13ರ ಪಠ್ಯಕ್ರಮ ಈ ರೀತಿಯದ. ಈ ನೋಟ್ಸ್ ಬೇಕಾದ್ರೆ ನಿಮ್ಗೆ ಈ ನೋಟ್ಸ್ ಅನ್ನ ಸಂಪೂರ್ಣ ಮಾಹಿತಿ ಐತೆ ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಐತದ. ಟೆಲಿಗ್ರಾಮ್ ಚಾನಲ್ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಇರ್ತದ. ಇಲ್ಲಿ ಎಲ್ಲ ಮಾಹಿತಿ ಡಿಗ್ರಿ ಎಲ್ಲ ನೋಟ್ಸ್ಗಳನ್ನ ಇಲ್ಲಿ ಅವೈಲೇಬಲ್. PUC 10th ಹಿಡ್ಕೊಂಡು ಎಲ್ಲ ನೋಟ್ಸ್ ಹಾಗೂ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದಾವ ನೀವು ನೋಡ್ಬೋದು. ಈ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಸಿಗ್ತದ. ಅಲ್ಲಿ ಹೋಗಿ ಡೌನ್ ಮಾಡ್ಕೊಂಡ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅದನ್ನು ಡೌನ್ ಮಾಡ್ಕೊಂಡ ನೀವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ನಿಮ್ಮ ಶ್ರಮದಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪರಿಪೂರ್ಣವಾಗಿ ತೆಗೆದುಕೊಳ್ಳಬೇಕೆಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.